ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ವಿರುದ್ಧ ಈಗ ಹೊಸ ಬಾಂಬ್ ಬಿದ್ದಿದೆ. ಪಿಎಸ್ಐ ಹಗರಣದಲ್ಲಿ ಜ್ಞಾನೇಂದ್ರರದ್ದು ನೇರ ಪಾಲಿದೆ ಅಂತ ಮಾಜಿ ಸಚಿವ ಕಿಮ್ಮನೆ ರತ್ನಾಕರ ಆರೋಪವನ್ನು ಮಾಡಿದ್ದಾರೆ. ಹೊಸ ಬಾಂಬ್ ಸ್ಫೋಟ ಆಗಿದೆ ಆರಗ ಜ್ಞಾನೇಂದ್ರ ವಿರುದ್ಧ. ಅಂದರೆ ಪಿಎಸ್ಐ ಸ್ಕ್ಯಾಮ್ ಆಗಿತ್ತು ಅವರ ಅಧಿಕಾರ ಅವಧಿಯಲ್ಲೇ. ಈ ಸ್ಯಾಂಟ್ರೋ ರವಿ ದಿವ್ಯಾ ಹಾಗರಿಗೂ ಫ್ರೆಂಡ್ಶಿಪ್ ಇದೆ. ಆರಗಗೆ ಬಿಟ್ಕಾಯಿನ್ ಹಗರಣದಲ್ಲೂ ಜ್ಞಾನೇಂದ್ರಗೆ ದುಡ್ಡು ಹೋಗಿದೆ. ತೀರ್ಥಹಳ್ಳಿಯ ಒಂದು ಕೊಲೆ ಕೇಸನ್ನೇ ಮುಚ್ಚಿ ಹಾಕಲಾಯಿತು. ನೋಡಿ ಎಂತೆಂಥ ಆರೋಪಗಳನ್ನು ಮಾಡಿದ್ದಾರೆ. ರಚಿಸಬೇಕು ಅಂತ ಗೃಹ ಸಚಿವರಿಗೆ ಮನವಿ ಮಾಡಿದ್ದಾರೆ ಕಿಮ್ಮನೆ ರತ್ನಾಕರ. ಅಂದರೆ ಈ ದಿವ್ಯಾ ಹಾಗರಿಗೆ ಏನು ಕಿಂಗ್ ಪಿನ್ ಇದ್ಲು ಆಕೆ ಮತ್ತು ಈ ಸ್ಯಾಂಟ್ರೋ ರವಿ, ಈತ ಏನು ಕೆಲವೊಂದಿಷ್ಟು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ. ಆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಫೋಟೋಗಳು ಹರಿದಾಡಿದ್ವು. ಈ ಸ್ಯಾಂಟ್ರೋ ರವಿ ಆರಗ ಜ್ಞಾನೇಂದ್ರ ಅವರ ಕಚೇರಿಗೆ ಹೋಗಿ ಅವ್ರನ್ನ ಭೇಟಿಯಾಗಿದ್ದು, ಅವ್ರಿಗೆ ಪುಷ್ಪಗುಚ್ಛ ನೀಡಿದ್ದು, ಅವ್ರ ಜೊತೆ ಏನೋ ಒಂದು ಒಡನಾಟ ಇದೆ ಅನ್ನುವಂಥ ಕೆಲವೊಂದಿಷ್ಟು ಫೋಟೋಗಳಿದ್ವು ಆವಾಗ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು ಆರೋಪವನ್ನು ಮಾಡಿದ್ರು. ಗೃಹ ಸಚಿವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿ. ಇನ್ನು ಬಿಟ್ಕಾಯಿನ್ ಹಗರಣ ಏನಿದೆ ಇದರಲ್ಲೂ ಕೂಡ ಬಿಜೆಪಿ ಕೆಲ ನಾಯಕರ ಹೆಸರು ತಳುಕು ಹಾಕೊಂಡಿತ್ತು. ಅದರ ದುಡ್ಡು ಕೂಡ ಆರಗ ಜ್ಞಾನೇಂದ್ರಗೆ ಹೋಗಿದೆ ಅನ್ನುವಂಥ ಆರೋಪ ಇದು. SIT ರಚನೆ ಮಾಡಬೇಕು ಅಂತ ಗೃಹ ಸಚಿವರಿಗೆ ಮಾಜಿ ಸಚಿವ ಕಿಮ್ಮನೆ ರತ್ನಾಕರ ಒತ್ತಾಯವನ್ನ ಮಾಡಿದ್ದಾರೆ. ಅದು ಒಳ್ಳೆಯದು. ಅದರ ಬಗ್ಗೆ ನಾನು ರಿವೆಂಜ್ಫುಲ್ ಆಗಿ ಇದನ್ನು ಹೇಳ್ತಾ ಇದ್ದೆ. ತೀರ್ಥಹಳ್ಳಿನಲ್ಲಿ ಸ್ಯಾಂಟ್ರೋ ರವಿ, ದಿವ್ಯಾ ಹಾಗರಿಗೆ ಎಲ್ಲರೂ ಕೂಡ ಬಂದು ಹೋಗಿದ್ರು. ಅಲ್ಲೂ ಕೂಡ ಸಾಕಷ್ಟು ಪ್ರಚಾರದಲ್ಲಿದೆ. ಆದರೆ ಇದು ಯಾವುದನ್ನು ಕೂಡ ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಇವುಗಳನ್ನು ತನಿಖೆ ಮಾಡಲಿಲ್ಲ. ಮತ್ತು ಅಲ್ಲಿ ಅವರ ಗೃಹ ಮಂತ್ರಿಗಳ ಆದ ಮೇಲೆ ತೀರ್ಥಹಳ್ಳಿನಲ್ಲಿ ಆರ್ಥಿಕ ಚಟುವಟಿಕೆ ನೋಡಿದಾಗ, ಅವ್ರ ಕಡೆಯವ್ರದೆಲ್ಲ ನೋಡಿದಾಗ ಬಹಳಷ್ಟು ರಿಯಲ್ ಎಸ್ಟೇಟ್ಗಳು ಮತ್ತು ಜಮೀನು ಕೊಂಡ್ಕೊಂಡಿರ್ತಕ್ಕಂಥದ್ದು ಎಲ್ಲವೂ ಕೂಡ ಇದ್ದಾವೆ. ಎಲ್ಲವೂ ಕೂಡ ಇದೆ. ಬಿಟ್ಕಾಯಿನ್ ಘಟನೆ ನಡೆದಿತ್ತು. ಅದರೊಳಗೂ ಕೂಡ ಇವರು ಸ್ನೇಹಿತರು ಭಾಗವಹಿಸಿದ್ದಾರೆ ಅಂತಕ್ಕಂಥ ಆಪಾದನೆ ಇದೆ. ಅವ್ರನ್ನ ತನಿಖೆಗೆ ಒಳಪಡಿಸಿಲ್ಲ ಅಂತಕ್ಕಂಥದ್ದು ಇದೆ ಬಿಟ್ಕಾಯಿನ್. ಅದನ್ನು ಕೂಡ ನಾನು ತಮ್ಮ ಮೂಲಕ ಸರ್ಕಾರಕ್ಕೆ ಮತ್ತು ಮಹಾಜನತೆಗೆ ನಾನು ವಿನಂತಿ ಮಾಡ್ಕೊಳ್ತೇನೆ. ಇದನ್ನು SIT ವಹಿಸಬೇಕು. ಖಂಡಿತವಾಗೂ ಕೂಡ ಇದನ್ನು SIT ವಹಿಸಬೇಕು. ಬಿಟ್ಕಾಯಿನ್ ಬಗ್ಗೆ ಇದನ್ನು ತನಿಖೆಗೆ ಒಳಪಡಿಸಬೇಕು. ಅವರು ನಿರಪರಾಧಿ ಅಥವಾ ಅವರ ಪಾತ್ರ ಇಲ್ಲ ಅಂತಂದರೆ ಅದು ಹೊರತುಪಡಿಸಿ ಅದು ಒಳ್ಳೆಯದು. ಅದರ ಬಗ್ಗೆ ನಾನು ರಿವೆಂಜ್ಫುಲ್ ಆಗಿ ಇದನ್ನು ಹೇಳ್ತಾ ಇಲ್ಲ. ಆದರೆ ಎಲ್ಲೋ ಒಂದು ಕಡೆ ಆ ಅವಧಿನಲ್ಲಿ ನಡೆದಿರ್ತಕ್ಕಂಥ ತನಿಖೆಯೊಳಗೆ ಪೂರ್ಣ ರೀತಿಯ ಸತ್ಯ ಹೊರಗೆ ಬಂದಿಲ್ಲ. ಆದ್ದರಿಂದ ಅದನ್ನು SIT ಹಾಕಬೇಕು ಅಂತಕ್ಕಂಥದ್ದು ನನ್ನ ಮನವಿ ಇದೆ. ತೀರ್ಥಹಳ್ಳಿನಲ್ಲಿ ಸ್ಯಾಂಟ್ರೋ ರವಿ, ದಿವ್ಯಾ ಹಾಗರಿಗೆ ಎಲ್ಲರೂ ಕೂಡ ಬಂದು ಹೋಗಿದ್ರು. ಅಲ್ಲೂ ಕೂಡ ಸಾಕಷ್ಟು ಪ್ರಚಾರದಲ್ಲಿದೆ. ಇದು ಮಾಜಿ ಸಚಿವ ಕಿಮ್ಮನೆ ರತ್ನಾಕ್ ಅವರು ಮಾಡಿರುವಂತಹ ಗಂಭೀರ ಆರೋಪ. ನೋಡಿ, ಬಿಜೆಪಿ ನಾಯಕರ ಒಂದೊಂದೇ ಹಗರಣಗಳನ್ನ ಕಾಂಗ್ರೆಸ್ ನಾಯಕರು ಬಿಚ್ಚಿಡ್ತಾ ಇದ್ದಾರೆ. ಸಾಲು ಆರೋಪಗಳು. SIT ರಚನೆ ಆಯಿತು ಅಂತ ಹೇಳಿದ್ರೆ ಅದು ಯಾವ ನಾಯಕನಿಗೆ ನಡುಕ ಶುರುವಾಗುತ್ತೋ ಗೊತ್ತಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೇರ ಸಂಪರ್ಕದಲ್ಲಿ. ಶಿವಕುಮಾರ್, ಬಿಜೆಪಿ ನಾಯಕರ ಒಂದೊಂದು ಹಗರಣಗಳು ಈಗ ಬಟಾಬೈಲಾಗ್ತಾ ಇದ್ದಾವೆ. ಅದರಲ್ಲೂ ಆರಗ ಜ್ಞಾನೇಂದ್ರ ಅವರ ವಿರುದ್ಧ ಈ ಸ್ಫೋಟಕವಾದಂಥ ಆರೋಪ. SIT ರಚನೆ ಆಯಿತು ಅಂತ ಹೇಳಿದ್ರೆ ಅಸಲಿ ಸತ್ಯ ಹೊರಬರಬಹುದಾ? ಈಗ ಬಿಜೆಪಿ ನಾಯಕರಿಗೆ ನಡುಕ ಶುರುವಾಗಿರ್ಬೋದಾ ಕಾಂಗ್ರೆಸ್ ನಾಯಕರ ಆರೋಪವನ್ನು ಕೇಳಿ? ಪ್ರಭು, ಮಾಜಿ ಗೃಹ ಸಚಿವರಾಗಿರುವಂಥ ಆರಗ ಜ್ಞಾನೇಂದ್ರ ಅವರ ವಿರುದ್ಧವಾಗಿ ಮಾಜಿ ಸಚಿವ ಕಿಮ್ಮನೆ ರತ್ನಾಕರ್ ಇವತ್ತು ಕೆಲವು ಗಂಭೀರವಾದಂತಹ ಆರೋಪಗಳನ್ನ ಹೊರಗೆ ಹಾಕಿದ್ದಾರೆ. 3 ಪ್ರಕರಣಗಳ ಬಗ್ಗೆ ಆರಗ ಜ್ಞಾನೇಂದ್ರ ಅವರ ವಿರುದ್ಧವಾಗಿ ತನಿಖೆಯನ್ನ ಮಾಡಿಸಬೇಕು ಅನ್ನುವಂಥ ಆಗ್ರಹವನ್ನು ಕೂಡ ಇವತ್ತು KPCC ಕಚೇರಿಯಲ್ಲಿ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಮಾಡಿದ್ದಾರೆ. ಒಂದು ಬಿಟ್ಕಾಯಿನ್ ಹಗರಣ. ಬಿಟ್ಕಾಯಿನ್ ಹಗರಣದಲ್ಲಿ ಈಗಾಗಲೇ ತನಿಖೆ ಆಗ್ತಾ ಇದೆ. ಅದರಲ್ಲಿ ಇರುವಂತವರ ಪಾತ್ರಗಳ ಬಗ್ಗೆ ಈಗಾಗಲೇ ಪರಿಶೀಲನೆ ಕೂಡ ನಡೀತಾ ಇದೆ. ಈ ಒಂದು ಬಿಟ್ಕಾಯಿನ್ ಪ್ರಕರಣದಲ್ಲಿ ತನಿಖೆ ಆಗ್ತಾ ಇರುವಂತದ್ದು ಒಂದು ಕಡೆ,
ಆದರೆ ಈ ವಿಚಾರದಲ್ಲಿ ಅರ್ಗ ಜ್ಞಾನೇಂದ್ರ ಅವರನ್ನೇ ತನಿಖೆಯನ್ನ ಮಾಡಬೇಕು, ಅದಕ್ಕಾಗಿ ವಿಶೇಷ ತನಿಖಾ ತಂಡವನ್ನ ರಚನೆ ಮಾಡಬೇಕು ಅನ್ನುವಂತ ಒತ್ತಾಯವನ್ನ ಕಿಮ್ಮನೆ ರತ್ನಾಕರ್ ಅವರು ಮಾಡಿದ್ದಾರೆ. ಕಾರಣ ತೀರ್ಥಹಳ್ಳಿಯಲ್ಲಿ, ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನಲ್ಲಿ ಇವತ್ತು ಪ್ರಾಪರ್ಟಿಗಳನ್ನ ಪರ್ಚೇಸ್ ಮಾಡುವಂಥದ್ದು ಹೆಚ್ಚಿನ ಪ್ರಮಾಣದಲ್ಲಿ ನಡೀತಾ ಇದೆ. ಅಂದ್ರೆ ಯಾವಾಗ ಈ ಬಿಟ್ಕಾಯಿನ್ ಪ್ರಕರಣ ಹೊರಗಡೆ ಬಂತೋ ಆಗಿನಿಂದ ಹೆಚ್ಚಿನ ಪ್ರಮಾಣದಲ್ಲಿ ಅಲ್ಲಿ ಆಸ್ತಿಗಳನ್ನ ಖರೀದಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಅರ್ಗ ಜ್ಞಾನೇಂದ್ರ ಅವರ ಪುತ್ರ ಕೂಡ ಹೆಚ್ಚಿನ ಆಸ್ತಿಗಳನ್ನ ಖರೀದಿ ಮಾಡಿದ್ದಾರೆ. ಹಾಗಾಗಿ ಈ ಬಿಟ್ಕಾಯಿನ್ ಪ್ರಕರಣದಲ್ಲಿ ಅವರ ಪಾತ್ರವೂ ಕೂಡ ಇದ್ದಂತೆ ಕಾಣಿಸ್ತಾ ಇದೆ. ಆ ನಿಟ್ಟಿನಲ್ಲಿ ವಿಶೇಷ ತನಿಖಾ ತಂಡದ ಮೂಲಕ ತನಿಖೆಯನ್ನ ಮಾಡಿಸಿದ್ರೆ ಆದ್ರೆ ಅದರ ಸತ್ಯಾಸತ್ಯತೆ ಹೊರಗಡೆ ಬರುತ್ತೆ. ಆಗ ಈ ಆಸ್ತಿಗಳನ್ನ ಖರೀದಿ ಮಾಡೋದಕ್ಕೆ ಎಲ್ಲಿಂದ ಇಷ್ಟು ಪ್ರಮಾಣದ ದೊಡ್ಡ ಹಣ ಸಂದಾಯವಾಗಿದೆ ಅನ್ನುವಂಥದ್ದು ಹೊರಗಡೆ ಬರುತ್ತೆ ಅನ್ನುವಂಥ ಒಂದು ಆಗ್ರಹವನ್ನ, ಇವತ್ತು ಆರೋಪವನ್ನ ಕಿಮ್ಮನೆ ರತ್ನಾಕರ್ ಅವರು ಮಾಡಿದ್ದಾರೆ. ಇದರ ಜೊತೆಗೆ PSI ಹಗರಣದ ಬಗ್ಗೆ ಕೂಡ ಅವರು ಧ್ವನಿಯನ್ನ ಎತ್ತಿದ್ದಾರೆ. PSI ಹಗರಣದಲ್ಲಿ ದೊಡ್ಡ ದೊಡ್ಡವರ ಕೈವಾಡ ಇದೆ, ಇಲ್ಲೂ ಕೂಡ ಅರ್ಗ ಜ್ಞಾನೇಂದ್ರ ಅವರ ಒಂದು ಕೈವಾಡ ಇರಬಹುದು. ಯಾಕೆಂದ್ರೆ ಇಷ್ಟು ದೊಡ್ಡ ಪ್ರಮಾಣದ ಹಣ ಆಸ್ತಿಗಳನ್ನ ಖರೀದಿ ಮಾಡೋದಕ್ಕೆ, ನಿವೇಶನಗಳನ್ನು ಖರೀದಿ ಮಾಡೋದಕ್ಕೆ, ಭೂಮಿಯನ್ನ ಹೆಚ್ಚಿನ ಪ್ರಮಾಣದಲ್ಲಿ ಖರೀದಿ ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲೂ ಕೂಡ ಸುಮಾರು 500 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಒಂದು ಹಣದ ವರ್ಗಾವಣೆ ಇದರಲ್ಲಿ ಆಗಿರುವಂತಹ ಒಂದು ಸಾಧ್ಯತೆಗಳಿದೆ. ಹಾಗಾಗಿ ಈ ಪ್ರಕರಣದಲ್ಲೂ ಕೂಡ SIT ತನಿಖೆಯನ್ನ ಮಾಡಬೇಕು, ಅದರ ಒಂದು ಸತ್ಯಾಸತ್ಯತೆಯನ್ನ ಹೊರಗೆ ಹಾಕಬೇಕು ಅನ್ನುವಂತ ಒತ್ತಾಯವನ್ನ ಅವ್ರು ಮಾಡಿದ್ದಾರೆ. PSI ಪ್ರಕರಣದಲ್ಲಿ ಈಗಾಗಲೇ ನ್ಯಾಯಾಂಗ ನಿವೃತ್ತ ನ್ಯಾಯಾಧೀಶರ ಒಂದು ಕಮಿಟಿಯನ್ನು ಕೂಡ ರಚನೆ ಮಾಡಲಾಗಿತ್ತು, ಹಾಗೆ SIT ತನಿಖೆ ಕೂಡ ಆಗಿತ್ತು. ಆದ್ರೆ ಇದನ್ನ ಹೊರತುಪಡಿಸಿ ಮತ್ತೊಮ್ಮೆ ಅದನ್ನ ಮರು ತನಿಖೆಯನ್ನ ಮಾಡಬೇಕು, ಆಗ ಇವರ ಪಾತ್ರದ ಬಗ್ಗೆ ಹೊರಗಡೆ ಬರುತ್ತೆ ಅನ್ನುವಂತ ಆಗ್ರಹವನ್ನ ಮಾಡಿದ್ದಾರೆ. ಹಾಗೆ ವಿದ್ಯಾರ್ಥಿನಿ ನಂದಿತಾ ಸೂಸೈಡ್ ಪ್ರಕರಣದ ಬಗ್ಗೆ ಕೂಡ ಇವತ್ತು ಧ್ವನಿಯನ್ನ ಎತ್ತಿದ್ದಾರೆ. ಈ ಪ್ರಕರಣವನ್ನ ಆಗಲೇ ನಾವು CBI ತನಿಖೆಗೆ ಕೊಡಬೇಕು ಅಂತೇಳಿ ಒತ್ತಾಯವನ್ನ ಮಾಡಿದ್ವಿ, ಆದ್ರೆ ಅದನ್ನ ಕೊಟ್ಟಿರಲಿಲ್ಲ. ಈಗ ಅದರ ಬಗ್ಗೆ ಕೂಡ ತನಿಖೆ ಆಗಬೇಕು, ಆಗ ಇವರ ಪಾತ್ರದ ಬಗ್ಗೆ ಹೊರಗಡೆ ಬರುತ್ತೆ ಅನ್ನುವಂತ ಆರೋಪವನ್ನ ಇವತ್ತು ಕಿಮ್ಮನೆ ರತ್ನಾಕರ್ ಅವರು ಮಾಡಿದ್ದಾರೆ. ಹಾಗಾಗಿ ಸರ್ಕಾರ ಈ ನಿಟ್ಟಿನಲ್ಲಿ, ಯಾಕೆಂದ್ರೆ ದಿನಕ್ಕೂ ಒಂದೊಂದು ಆರೋಪಗಳು ಈಗ ಎದುರಾಗ್ತಾನೆ ಇದೆ. ಬಿಜೆಪಿ ನಾಯಕರ ಮೇಲೆ, JDS ನಾಯಕರ ಮೇಲೆ ಆರೋಪಗಳು ಎದುರಾಗ್ತಾ ಇದೆ. ಈ ಕಡೆ ಸರ್ಕಾರದ ವಿರುದ್ಧ ಕೂಡ ಆರೋಪಗಳು ಕೇಳಿ ಬರ್ತಾ ಇದೆ. ಹಾಗಾಗಿ ಸರ್ಕಾರ ಕಿಮ್ಮನೆ ರತ್ನಾಕರ್ ಅವರ ಮಾತುಗಳನ್ನ ಗಂಭೀರವಾಗಿ ಪರಿಗಣಿಸುತ್ತಾ ಹೇಗೆ ಅನ್ನುವಂಥದ್ದನ್ನು ನೋಡ್ಬೇಕಾಗತ್ತೆ. ಇದರ ಬಗ್ಗೆ ನಾನು ನಿರಂತರವಾಗಿ ಹೋರಾಟವನ್ನ ಆರಂಭಿಸ್ತೇನೆ ಅಂತೇಳಿ ಅವರು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಕಿಮ್ಮನೆ ರತ್ನಾಕರ್ ಅವರು. ಹಾಗಾಗಿ ಬಿಟ್ಕಾಯಿನ್ ಪ್ರಕರಣ ಮತ್ತೆ PSI ಪ್ರಕರಣದಲ್ಲಿ ಏನಾದ್ರೂ ಮತ್ತೊಮ್ಮೆ ತನಿಖೆಯನ್ನ ಮಾಡಿಸುತ್ತಾ ಅನ್ನುವಂಥದ್ದನ್ನು ನೋಡ್ಬೇಕಾಗತ್ತೆ. ಪ್ರಭು, ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ. ಕೂಡ ಬಂದು ಹೋಗಿದ್ರು, ಅಲ್ಲೂ ಕೂಡ ಸಾಕಷ್ಟು ಪ್ರಚಾರದಲ್ಲಿದೆ. ಆದರೆ ಇದು ಯಾವುದನ್ನು ಕೂಡ ತನಿಖೆ ಮಾಡಿದ ಸಂದರ್ಭದಲ್ಲಿ ಇವುಗಳನ್ನು ತನಿಖೆ ಮಾಡಲಿಲ್ಲ.